ಗುರು ನಾನು ಜಕ್ಕಲಮಡಿಗೆ ಹೋದೆ. ಜಕ್ಕಲಮಡಿಗೆ ಇರುವಂಥ ನೇಚರ್ ನೋಡ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಮಿಣಕನಗುರ್ಕಿಗೆ ಹೋದೆ. ಮಿಣಕನಗುರ್ಕಿ ಹತ್ರ ಮಹೇಶ್ವರಿ ಟೆಂಪಲ್ಗೆ ಹೋಗಿ ರೀಚ್ ಆಗಿ ನೋಡಿದೆ. ಅಲ್ಲಿ ನೋಡಿದ್ದು ನಾನು ಮಿಣಕನಗುರ್ಕಿಯಲ್ಲಿ ದೇವಸ್ಥಾನ ಹತ್ರ ಹೋಗಿ ಅದ್ಭುತವಾದ ಸುತ್ತ ಇರುವಂಥ ಗಿಡ ಮರಗಳು ಎಲ್ಲ ನೋಡ್ಕೊಂಡು ತುಂಬ ಆನಂದವಾಯಿತು. ಈ ಥರ ಗಿಡ ಮರಗಳನ್ನು ನೋಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂತ ಕೇಳ್ತೀರಾ? ಈ ಥರ ಇರೋಂಥ ನಾಗರದ ಎಡೆ ಇರೋಂಥ ಈ ನೀರಲ್ಲಿರುವಂಥ ಇದು ತುಂಬ ಸುಂದರವಾಗಿರೋ ನನಗೆ ಚೆನ್ನಾಗಿ ಕಾಣಿಸ್ತು. ಆದರೆ ಎಲ್ಲಿರೋ ಹೋದ್ರೂ ನನಗೆ ಈ ಥರ ಒಂದು ಸುಂದರವಾಗಿರೋಂಥ ನನಗೆ ಟೆಂಪಲ್ ಹತ್ರ ಕಾಣಿಸ್ತಾ ಇರಲಿಲ್ಲ. ನಾನು ನೋಡಿದ್ದು ಇದೇ ಫಸ್ಟ್ ಟೈಮು ಈ ಥರ ಇರುವಂಥ ಈ ಟೆಂಪಲ್ಲು. ಇದು ತುಂಬ ವರ್ಷಗಳ ಹಿಂದೆ ಇರುವಂಥ ಹಲವಾರು ವರ್ಷಗಳಿಂದ ಇರುವಂಥ ಈ ಟೆಂಪಲ್ಲು ಮಹೇಶ್ವರಿ ಟೆಂಪಲ್ಲು. ಈ ಮಹೇಶ್ವರಿ ಟೆಂಪಲ್ ಹತ್ರ ನಾನು ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡೆ. ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ನಾನು ಸುತ್ತಮುತ್ತ ಇರುವಂಥ ನೇಚರ್ನ ನೋಡ್ತಾ ತುಂಬ ಆನಂದಪಟ್ಟೆ. ಅಲ್ಲಿ ಆನಂದಪಟ್ಟೆ ಆದ ಮೇಲೆ ತುಂಬ ಮುಂದೆ ಹೋದೆ. ಅಲ್ಲಿರುವಂಥ ನಮ್ಮ ಆಂಜನೇಯ ಅಲ್ಲೇ ಇದ್ದರು, ನಮ್ಮ ಬಾಸು. ಅಲ್ಲಿರುವಂಥ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸು ನಮ್ಮ ಹಂಗೆ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೋಗಿದ್ದು ಕ್ಯೂರಿಯಾಸಿಟಿಯಿಂದ ಇನ್ನೂ ಸ್ವಲ್ಪ ಮೇಲ್ಗಡೆ ಏನಿದೆ ನೋಡೋಣಂತ ನಾನು ಮೇಲ್ಗಡೆ ಹೋದೆ. ಅಲ್ಲಿ ಮೇಲ್ಗಡೆ ಹೋಗಿ ನೋಡಿದಷ್ಟು ಇನ್ನೂ ತುಂಬ ಸಂತೋಷ ಆಗ್ತಿತ್ತು. ಇನ್ನೂ ಏನಿದೆ ಇನ್ನೊತ್ತು ಮೇಲೆ ಹತ್ತು ನೋಡಿದ್ರೆ ಏನಿದೆ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಬಂದು ಸ್ವಲ್ಪ ನಮಸ್ಕಾರ ಹಾಕ್ಕೊಂಡೆ. ಇಲ್ಲಿ ನಮಸ್ಕಾರ ಹಾಕ್ಕೊಂಡು ಹಾಗೆ ಮೇಲ್ಗಡೆ ಹೋದೆ. ಅಲ್ಲಿಂದ ನಾನು ಹೊರಟಿದ್ದು ಮೇಲ್ಗಡೆಗೆ. ಅಲ್ಲಿ ಇರುವಂಥ ಒಂದು ಈ ಟೆಂಪಲ್ಗೆ ಸುತ್ತಮುತ್ತ ಇರುವಂಥ ಈ ಗಿಡ ಮರಗಳಿಗೆ ಎಲ್ಲದಕ್ಕೂ ದೊಡ್ಡದಾಗಿರೋಂಥ ತೊಟ್ಟಿ ಕಟ್ಟಿದ್ರು. ಆ ತೊಟ್ಟಿ ಪಕ್ಕದಲ್ಲಿರುವಂಥ ಯಾಕೋ ಅದು ಇದೆಲ್ಲ ಸತ್ತೋಗಿತ್ತು. ಅಂದರೆ ಬೆಕ್ಕು ನಾಯಿಗಳು ಮರಿಗಳು ಎಲ್ಲ ಸತ್ತೋಗಿದ್ದು, ಒಂಥರ ವಾಸನೆ ಬರ್ತಾಯಿತ್ತು. ಇಲ್ಲಿ ಮಾತ್ರ ಯಾಕೋ ಸ್ಮೆಲ್ ಬಂದು ಬಾಹುಬಲಿಗಳಿದ್ರು ಒಳಗಿತ್ತು ತೊಟ್ಟಿ ಒಳಗೆ. ಒಂಥರ ದೊಡ್ಡ ಸ್ಮೆಲ್ಲು, ಗಬ್ಬು ಸ್ಮೆಲ್ ಹೊಡಿತಾ ಇತ್ತು, ತುಂಬ ಚೆನ್ನಾಗಿರಲಿಲ್ಲ. ಆದರೆ ಮೇಲೆ ಸುತ್ತಮುತ್ತ ನೋಡ್ತಾ ಇದ್ರೆ ತುಂಬ ನೇಚರ್ ದೂರದಿಂದ ನೋಡಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಥರ ನೇಚರ್ ಇದಕ್ಕಾಗಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ, ಈ ಥರ ಪ್ಲೇಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಿದ್ದೀನಿ. ಆದರೆ ಇನ್ನಷ್ಟು ವೀಡಿಯೋಗಳಾಗಿ ನಮ್ಮನ್ನು ಎಂಟರ್ಟೈನ್ಮೆಂಟ್ ಆಗಿ ನಮ್ಮ ವೀಡಿಯೋಗಳು ನೋಡೋಕ್ಕೆ